ಅರ್ಥ ಮಾಡಿಕೊಂಡಿಲ್ಲ, ದೇವರನ್ನ ತಿಳ್ಕೊಂಡಿಲ್ಲ. ಅವ್ರಿಗೆ ಕಾರಿಲ್ವಾ? ಅವ್ರಿಗೆ ಬಂಗ್ಲೆ ಇಲ್ವಾ? ಅವ್ರಿಗೆ ಹೆಂಡತಿ ಇಲ್ವಾ? ಅವ್ರಿಗೆ ಮಕ್ಕಳಿಲ್ವಾ? మరి ಇರುವಾಗ ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ದೇವರಿಗೆ ಮಗನು, ದೇವರಿಗೆ ಮಗಳು. ಅವ್ರು ಕಷ್ಟಪಟ್ಟು ದುಡಿದ್ರೆ ಅವ್ರು ಸಂಪಾದನೆ ಮಾಡಿಕೊಡ್ತಾರೆ ಅಂತೇಳಿ ಸ್ವತಂತ್ರ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ದೇವರೇ ಕೊಟ್ಟಿದ್ದಾರೆ. ಈ ಪದಾರ್ಥ ದೇವ್ರದ್ದು. ಈ ಪದಾರ್ಥ ಯಾರ್ದು? ಈ ಮಣ್ಣಿನಲ್ಲಿರುವಂಥ ಪದಾರ್ಥ ಆಗಿರ್ಬೋದು, ಕಲ್ಲಿನಲ್ಲಿರುವಂಥ ಪದಾರ್ಥ ಆಗಿರ್ಬೋದು, ಇಲ್ಲಾಂದರೆ ಬೆಳ್ಳಿ ಬಂಗಾರ, ಇವೆಲ್ಲ ಪದಾರ್ಥವನ್ನು ಉಂಟು ಮಾಡಿದವರು ದೇವರಾಗಿರುವಾಗ, ಆ ದೇವ್ರ ಮೂಲಕ ಜಗತ್ತು ಉಂಟಾಗಿರುವಾಗ, ಆ ವಸ್ತುಗಳಲ್ಲಿ ಕೆಲವು ಏನೋ ಸಂಪಾದನೆ ಮಾಡಿಕೊಂಡಿದೆ ಅಂತ ಹೇಳಿ ಇದು ಪ್ರತ್ಯೇಕವಾಗಿ ನನಗೆ ದೇವ್ರು ಕೊಟ್ಟ, ಮತ್ತು ಅವ್ರಿಗೆ ಕೊಟ್ಟವರು ದೇವರು, ನಿನಗೆ ಕೊಟ್ಟವರು ಕೂಡ ದೇವರೇ. ಓಕೆ, ದೇವರ ಮೂಲಕ ಬಂತು ಅಂತ ಹೇಳಿ ಪರವಾಗಿಲ್ಲ. ಆದರೆ ಅದ್ರಿಗೋಸ್ಕರ ನಂಬಿ ಕುಳಿತುಕೊಂಡ್ರೆ ನಾವು ನಿಜವಾಗ್ಲೂ ಭಕ್ತರ? ನಾವು ನಿಜವಾಗ್ಲೂ ಭಕ್ತರಾಗ್ತೀವ? ಆಗಲ್ಲ ಪ್ರಿಯರೇ. ಯಾಕೆಂದರೆ ಇದು ನರಗಳಲ್ಲಿ ತುಂಬಿಸಿದರೆ ಅದನ್ನು ತೆಗಿಬೇಕಾದ್ರೆ ಬಹಳ ವರ್ಷಗಳು ಟೈಮ್ ಹಿಡಿಯುತ್ತೆ, ಬಹಳ ವರ್ಷಗಳು ಸಮಯ ಹಿಡಿಯುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಅದಕ್ಕೆ ಈ ವಿಷಯ ಅನೇಕ ಸಾರಿ ನೆನಪು ಮಾಡ್ತಾನೆ ಇರ್ತೀವಿ. ಅಂದರೆ ಸೈತಾನನ ದಾರಿ ತಪ್ಪಿಸಿದ್ದಾನೆ, ಮಾಯದಾರಿಯಲ್ಲಿ. ಎರಡನೇದಾಗಿ ಮರಣದ ಭಯ ತೋರಿಸಿದ್ದಾನೆ. ಸೈತಾನ ಏನು ಮಾಡಿದ್ದಾನೆ ಗೊತ್ತಾ? ಮರಣದ ಭಯ. ಅಮ್ಮೋ ಮರಣ, ಅಮ್ಮೋ ಸಾವು, ಅಯ್ಯೋ ಸತ್ತೋಗ್ತೀವೇನು, ಅಯ್ಯೋ ನಮಗೆ ಮರಣ ಏನು, ಅಯ್ಯೋ ನಾವು ಮೃತ್ಯುವಾಗ್ತೀವೇನೋ, ಸತ್ತೋಗ್ತೀವೇನೋ ಅಂತ ಹೇಳಿ ಪ್ರಿಯರ ದೇವರ ಮಕ್ಕಳಿರ, ಈ ಭಯ ಅನ್ನೋದು ಎಲ್ಲರಿಗಿದೆಯಾ? ಸ್ವಲ್ಪ ಮಂದಿ ಇದೆಯಾ ಅಂತ ನೋಡುವಾಗ ಎಲ್ಲರಿಗೂ ಈ ಭಯ ಅನ್ನೋದು ಇರುತ್ತೆ. ಈ ಭಯ ಅನ್ನೋದು ಇರುತ್ತೆ. ಇದೇ ಭಯದಿಂದ ಅವನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ ತನ್ನ ಹತೋಟಿಗೆ ತಗೊಳ್ತಾ ಇದ್ದಾನೆ. ಮರಣದ ಭಯದಿಂದ ಏನ್ರಿ ನಮ್ಮನ್ನು ತನ್ನ ದಾಸರನ್ನಾಗಿ ಮಾಡಿಕೊಂಡಿದ್ದಾನಂತೆ, ನಮ್ಮನ್ನು ತನ್ನ ಸೇವಕರನ್ನಾಗಿ ಇಲ್ಲ ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾನಂತೆ. ಅವನು ಈ ಲೋಕದಲ್ಲಿ ನಾವು ಬದುಕಬೇಕು ಅಂದರೆ, ಯಾವಾಗಲೂ ಜೀವಿಸಬೇಕಂದ್ರೆ ನಮಗೆ ಹಣ ಬೇಕು, ಸಂಪಾದನೆ ಬೇಕು, ಈ ಲೋಕದಲ್ಲಿ ಎಲ್ಲ ಇರಬೇಕು. ಆದರೆ ಸಾವು ಮಾತ್ರ ಬರಕೂಡದು ಅಂತ ನೋಡ್ತೀವಿ. ಮರಣ ಮಾತ್ರ ನಮಗೆ ಬೇಡ ಅಂತ ಹೇಳ್ತೀವಿ. ಮರಣ ನಮಗೆ ಬೇಡ ಅಂತ ಹೇಳ್ತೀವಿ, ಸಾವು ನಮಗೆ ಬೇಡ ಅಂತ ಹೇಳ್ತೀವಿ, ಮೃತ್ಯು ಬರೋದು ಬೇಡ ಅಂತ ಹೇಳ್ತೀವಿ ನಾವು. ಹೌದಾ? ಯಾರಾದರೂ ಇವತ್ತು ದೇವರು ಕರೆದ್ರು ಅಂತ ತಿಳ್ಕೊಳ್ಳಿ, ಇವತ್ತು ಹೇಳಿ ನಿಮಗೆ ಹೇಳಿ ಕರೆದ್ರು ಅಂತ ತಿಳ್ಕೊಳ್ಳಿ, ಏನಪ್ಪ ರಾಮು ಬಂದ್ಬಿಡಪ್ಪ ಮಗನೇ, ಇಲ್ಲ ನಿಮ್ಗೆ ಕೂಡ ಕರೆದ್ರೆ ಬಂದ್ಬಿಡಪ್ಪ ಮಕ್ಕಳಿರ, ಆಯಿತು ದೇವರೇ ನಾನು ಬರೋದಕ್ಕೆ ರೆಡಿ ಇದ್ದೀನಿ ದೇವ್ರೆ ಅಂತ ನಾವು ಹೇಳ್ತೀವ? ನಾವು ಹೇಳ್ತೀವಿ, ದೇವರೇ ಮೊನ್ನೆ ಮಕ್ಕಳದು ಮದುವೆ ಆಗಿದೆ ದೇವರೇ, ಮಕ್ಕಳು ಬರಬೇಕು ದೇವರೇ. ಇಲ್ಲಾಂದರೆ ಮದುವೆ ಆಗಿಲ್ಲ ಅಂತ ಹುಡುಗರಿದ್ದಾರೆ ಅಂತ ತಿಳ್ಕೊಳ್ಳಿ, ದೇವರೇ ಇನ್ನೂ ಮದುವೆ ಮಾಡಿಕೊಂಡಿಲ್ಲ, ಮದುವೆ ಮಾಡ್ಕೊಳ್ಬೇಕು. ಇನ್ನು ಮಕ್ಕಳು ಕೂಡ ಆಗಿಲ್ಲ, ನನ್ನ ಹೆಂಡತಿ ವಿಧವೆಗಳಾಗ್ತಾಳೆ, ಸ್ವಲ್ಪ ಕಾಲ ಕೊಡಿ ಅಂತ ಕೇಳ್ತೀವ, ಬಂದ್ಬಿಡ್ತೀನಿ ನಡಿ ದೇವ್ರೆ ಅಂತ ಹೇಳ್ತೀವ. ರೆಡಿ ಇದ್ದೀನಿ ದೇವ್ರೆ ಅಂತ ಹೇಳ್ತೀವ, ರೆಡಿ ಇದ್ದೀನಿ ದೇವರೇ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತೀವ, ಅಥವಾ ಮತ್ತೇನಾದರೂ ರಿಕ್ವೆಸ್ಟ್ ಮಾಡ್ತೀವ ಪ್ರಿಯರೇ? ಏನ್ರಿ, ಆಲ್ರೆಡಿ ಅನಾರೋಗ್ಯದಲ್ಲಿದ್ದಾಗ ನಾವು ಬೇಡುವಂಥದ್ದು ಏನಪ್ಪ ಅಂತಂದರೆ ಅದೇನೇ, ಆರೋಗ್ಯವಾಗಿ ಇಟ್ಕೊಳ್ಳೋಣ. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು, ಅದು ನಮ್ಮ ಜವಾಬ್ದಾರಿ. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಣ, ಅದು ನಮ್ಮ ಜವಾಬ್ದಾರಿ. ಯಾಕೆಂದರೆ ನೀನು ಆರೋಗ್ಯವಾಗಿದ್ರೇ 4 ಸ್ಥಳಕ್ಕೆ ನೀನು ಹೋಗ್ತೀಯಾ, ಮಾತನಾಡ್ತೀಯಾ, ಏನಾದರೂ ನೀವು ಮಾಡೋಕ್ಕಾಗುತ್ತೆ. ಆದರೆ ಮರಣ ಬರುವಂಥದ್ದು ಇದೆ ನೋಡಿ, ಅದು ದೇವರು ಹೇಳಲ್ಲ. ಹೇಳಿದ್ರೆ ನೀವು ಈ ಥರ ಕಿರಿಕಿರಿ ಮಾಡ್ತಾರಂತ ಗೊತ್ತು ದೇವರಿಗೆ. ಹೇಳಿದ್ರೆ ನೀವು ಏನು ಮಾಡ್ತೀರಿ ಹೇಳಿ? ಕಿರಿಕಿರಿ ಮಾಡ್ತೀರ, ಮಾಡಲ್ವಾ? ಆಲ್ರೆಡಿ ಮಾಡಿದವ್ರು ಯಾರಾದರೂ ಇದ್ದಾರಾ? ಮಾಡಿದವ್ರು ಯಾರಾದ್ರು ಇದ್ದಾರಾ? ಏನ್ರಿ ಈಜ್ಕೆ ಏನಿದ್ದಾನಲ್ಲ, ಈಜ್ಕೆಯನ್ನು ಏನಪ್ಪ ಈಜ್ಕೆಯೇ ನೀನು ಮರಣ ಹೊಂದುತ್ತೀಯ, ದೇವರೇ ನಾನು ಎಷ್ಟೋ ಕೆಲಸ ಮಾಡಿದ್ದೀನಲ್ಲ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ ದೇವರೇ. ಅಂದರೆ ನೀನು ಸ್ವಲ್ಪ ಕಾಲ ಬೇಕಾ? ಹೌದು ದೇವರೇ, ಸರಿ ಆಯಿತು. ಭಕ್ತನಾಗಿರೋದರಿಂದ ಕೊಟ್ಟಿದ್ದಾರೆ, ಎಲ್ಲರೂ ಕೊಡಲ್ಲ, ಮತ್ತೆ ಎಲ್ಲರೂ ಕೊಡಲ್ಲ. ಭಕ್ತನಾಗಿರೋದರಿಂದ ಅವ್ರು ಕೊಟ್ಟಿದ್ದಾರೆ. ಒಂದು ವೇಳೆ ಇನ್ನೊಂದು ಅವಕಾಶ ಏನು ಗೊತ್ತಾ? ಇನ್ನೊಂದು ಅವಕಾಶ ನಮಗೂ ಕೂಡ ದೇವರೇ, ಇನ್ಮೇಲೆ ನಾನು ನಿಮಗೋಸ್ಕರನೇ ಬದುಕ್ತೀನಿ ದೇವರೇ, ಸ್ವಲ್ಪ ಕಾಲ ಕೊಡಿ ದೇವರೇ, ಇಷ್ಟು ದಿನ ನಾನು ಲೋಕದ ರೀತಿಯಲ್ಲೇ ಬದುಕಿದ್ದೀನಿ, ಸ್ವಲ್ಪ ಕಾಲ ಕೊಡಿ ದೇವ್ರು ಅಂತೇಳಿ ಒಂದು ವೇಳೆ ಅವ್ರ ಹತ್ರ ವಿಧೇಯರಾಗಿ ಯಥಾರ್ಥದಿಂದ ಒಳ್ಳೆ ಭಕ್ತಿಯಿಂದ ಕೇಳಿಕೊಂಡಾಗ ಖಂಡಿತವಾಗಿ ಸಹಾಯ ಮಾಡ್ತಾರೆ.
ಒಂದು ವೇಳೆ ಸಹಾಯ ಮಾಡಿಲ್ಲ ಅಂತಂದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವಾಗ ಇರಲ್ಲ ಅಂತ ನೋಡುವಾಗ ಈ ಮರಣದ ಬಗ್ಗೆ ಅರ್ಥ ಮಾಡಿಕೊಂಡಾಗ, ಯಾವುದ್ರ ಬಗ್ಗೆ ಅರ್ಥ ಮಾಡಿಕೊಂಡಾಗ? ಮರಣದ ಬಗ್ಗೆ ಅರ್ಥ ಮಾಡಿಕೊಂಡಾಗ. ಒಂದು ಸಾರಿ ಅರ್ಥ ಮಾಡಿಕೊಳ್ಳೋಣವಾ ಆ ಮಾತನ್ನು? ಏನಂತ ಹೇಳಿದ್ದಾರೆ? ನಾವು ಏನಂದುಕೊಳ್ತಾ ಇದ್ದೀವಿ? ಮರಣ ಅಂದರೆ ಆಯಿತು, ಹೋಗ್ತೀವಿ, ಎಲ್ಲಿಗೋ ಹೋಗ್ತೀವಿ, ಮುಗೀತು ಅಂತೇಳಿ ಈ ರೀತಿ ಅಂದ್ಕೊಳ್ತಾ ಇರ್ತೀವಿ. ಆದರೆ ಏನು ಹೇಳ್ತಾ ಇದ್ದಾರೆ ಒಂದು ಸರಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ಥೆಸಲೋನಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. ಥೆಸಲೋನಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಏನು ಹೋಗಿದ್ದಾರಂತೆ? ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದರೆ ಯಾವುದು ಕೇಳ್ತಾ ಇದ್ದಾನಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಇವಾಗ ಮರಣ ಹೊಂದಿದ್ದಾರಲ್ಲ, ಸತ್ತು ಹೋಗಿದ್ದಾರಲ್ವ, ಅಂದರೆ ಮರಣ ಹೋದವರನ್ನು ಕುರಿತು ದೇವರು ಹೇಳುವಂಥ ಮಾತೇನಂತ ನೋಡುವಾಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾ ಇದ್ದಾರಂತೆ? ನಿದ್ರೆ. ಯಾವ ನಿದ್ರೆ? ದೀರ್ಘ ನಿದ್ರೆ, ಬಹುಕಾಲ ನಿದ್ರೆ. ಇವಾಗ ನಾವು ರಾತ್ರಿ ಮಲಗ್ತೀವಿ. ಎಷ್ಟು ಗಂಟೆಗೆ? 10 ಗಂಟೆ, 11 ಗಂಟೆ, ಕೆಲವರು 8 ಗಂಟೆಗೆ ಮಲಗುತ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತಾರೆ, 5 ಗಂಟೆಗೆ. ಅಂದರೆ ಮಲಗಿದ ಮೇಲೆ ಆನಂತರ ಎದ್ದೊಳ್ತೀವ? ನಿದ್ರೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಎದ್ದೊಳ್ತಾ ಇದ್ದೀವಿ. ಅಂದರೆ ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಆಗುತ್ತಾ? ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ನಮಗೆ ಎಚ್ಚರವಾಗುತ್ತೆ ಅಂತ ಅರ್ಥ. ಏನು ಅರ್ಥ ಆಗುತ್ತಾ? ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ನಮಗೆ ಎಚ್ಚರವಾಗುತ್ತೆ, ನಿದ್ರೆಯಿಂದ ಎದ್ದೊಳ್ತೀವಿ. ಹೌದಲ್ವ? ಇದು ಪ್ರತಿನಿತ್ಯ ನಾವು ಅನುಭವಿಸ್ತಿದ್ದೀವ. ಪ್ರತಿನಿತ್ಯ ಮಲಗ್ತೀವಿ, ಪ್ರತಿನಿತ್ಯ ಎದ್ದೊಳ್ತಾ ಇದ್ದೀವಿ, ಪ್ರತಿನಿತ್ಯ ಮಲಗ್ತಾ ಇದ್ದೀವಿ, ಎದ್ದೊಳ್ತಾ ಇದ್ದೀವಿ. ಮಲಗಿದ್ದೀವಿ ಅಂದರೆ, ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ಮತ್ತೆ ಎದ್ದೊಳ್ತೀವಿ, ಎಚ್ಚರವಾಗುತ್ತೆ. ಇವಾಗ ಇವರನ್ನು ಯಾರನ್ನ ಕುರಿತು ಹೇಳ್ತಾ ಇದ್ದೀನಿ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಮರಣ ಹೊಂದಿದ್ದಾರಲ್ಲ, ನೀತಿವಂತರು ಸತ್ತೋಗಿದ್ದಾರೆ ನೋಡಿ. ಸತ್ತೋಗಿರುವಂಥ ನೀತಿವಂತರು ಅವ್ರು ಎಲ್ಲಿದ್ದಾರಂತ ನೋಡುವಾಗ ವಿಶ್ರಾಂತಿ ತಗೊಳ್ಳೊಂದೊಂದು ಸ್ಥಳದಲ್ಲಿದ್ದಾರೆ. ಅದಕ್ಕೆ ಪರದೈಸಿ ಅಂತ ಹೇಳ್ತಾರೆ. ಆ ಪರದೈಸಿಯಲ್ಲಿ ಇದ್ದಂಥ ಅವರನ್ನು ಕುರಿತು ದೇವರು ಹೇಳುವಂಥ ಮಾತೇನಂತ ನೋಡುವಾಗ ನಿದ್ರೆ ಮಾಡ್ತಾ ಇದ್ದಾರಂತೆ. ಏನು ಮಾಡ್ತಾ ಇದ್ದಾರಂತೆ? ನಿದ್ರೆ ಮಾಡ್ತಾ ಇದ್ದಾರಂತೆ, ವಿಶ್ರಾಂತಿಯಲ್ಲಿದ್ದಾರಂತೆ. ವಿಶ್ರಾಂತಿ ಬೇಕಾ ಬೇಡವಾ? ವಿಶ್ರಾಂತಿ ಬೇಡ ದೇವರೇ, ಈ ಲೋಕದಲ್ಲಿ ಚೆನ್ನಾಗಿದೆ ದೇವರೇ, ಚೆನ್ನಾಗಿ ಕುಡಿಯುವಂಥದ್ದು, ಎಂಜಾಯ್ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಸಿನಿಮಾಗಳಿದೆ, ಶಿಕಾರಗಳಿದೆ, ಹಬ್ಬಬ್ಬ, ಇಂಥದ್ದು ಬಿಟ್ಟು ಎಲ್ಲಿಗೆ ದೇವರೇ ನಮ್ಮನ್ನು ಕರಿತೀರಾ? ನಮ್ಮ ಇಲ್ಲೇ ಇರ್ತೀವಿ ದೇವ್ರ ಅಂತೇಳಿ ಹೇಳ್ತೀವ? ಹಾಗೆ ತಾನೇ ಎಲ್ಲರೂ ಹೇಳೋದು. ಅಂದರೆ ಮರಣ ಎನ್ನುವಂಥದ್ದು ಇದೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಈ ಮರಣ ಅಂತ ಇದೆ ನೋಡಿ, ಈ ಮರಣಕ್ಕೆ ಅರ್ಥ ಏನಪ್ಪ ಅಂತ ನೋಡುವಾಗ, ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ನಾವು ಪ್ರಯಾಣ ಮಾಡುವಂಥದ್ದು. ಈ ದೇಹದಿಂದ ಬಿಟ್ಟು ಹೋಗ್ತಾ ಇದ್ದೀವಿ. ಸಾವು ಅಂದರೆ ಅರ್ಥ ಏನು ಗೊತ್ತಾ? ಸಾವು ಇಲ್ಲ ಮರಣ, ಇಲ್ಲಾಂದರೆ ಮೃತ್ಯುವು. ಈ ದೇಹದಿಂದ ಬಿಟ್ಟು ಹೋಗುವಂಥದ್ದು. ಈ ದೇಹ ಏನಾಗುತ್ತೆ? ಮಣ್ಣಿಗೆ ಸೇರಲ್ಪಡುತ್ತೆ. ಬಿಟ್ಟೋಗುವಂಥದ್ದು ಏನಂತ ನೋಡುವಾಗ, ದೇಹದ ಒಳಗಡೆ ಇರುವಂಥ ಆತ್ಮ ಎನ್ನುವಂಥ ನೀನಿದ್ದೀಯಲ್ಲಪ್ಪ, ಆತ್ಮ ಎಂಬ ನೀವುಗಳು ಏನಾಗ್ತೀರಿ ಗೊತ್ತಾ? ಈ ದೇಹದಿಂದ ಬಿಟ್ಟು ಹೋಗುವಂಥದ್ದು. ಹೌದಲ್ವ? ಎಲ್ಲರೂ ಬಳಸಲ್ವ? ಯಾವುದನ್ನು? ಯಾರಾದರೂ ಮರಣ ಹೊಂದಿರ್ತಾರಲ್ಲ, ಮರಣ ಹೊಂದಿದಾಗ ಒಂದು ಸಾರಿ ಏನು ಮಾತಾಡ್ತಾರೆ ನಿಮ್ಗೆ ಗೊತ್ತಿರುವಂಥ ಮಾತೇನಪ್ಪ? ಮಾತೇನಮ್ಮ? ಎಷ್ಟು ಗಂಟೆಗೆ ಹೋದ್ರು ಅಂತಾರನ್ನಲ್ವ? ಹೋದರು ಅಂದ್ರೆ ಅರ್ಥನೇ, ಇಲ್ಲಿದ್ದರು, ನಮ್ಮ ಜೊತೆ ಇದ್ದರು, ಓದು. ನಮ್ಮ ಜೊತೇಲಿ ಇದ್ದರು, ಇವತ್ತು ಇದ್ದರು, ನಿನ್ನೆ ಇದ್ದರು, ಹೋದರು. ಅವರು ಹೋದ್ರಂದರೆ ಈ ಜಾಗ ಬಿಟ್ಟು, ಈ ಲೋಕ ಬಿಟ್ಟು, ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ. ಅರ್ಥಾತ್ಮ? ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ ವಿನಃ ಸಂಪೂರ್ಣವಾಗಿ ನಾಶವಾಗಿದ್ದಾರಂತಲ್ಲ.
ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ, ಈ ದೇಹವನ್ನು, ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳು. ಆ ಹೋಗುವಂಥದ್ದು ಒಂದು ಸರಿ ಆಲೋಚನೆ ಮಾಡುವಾಗ ಏನ್ರಿ, ಯೋಬನ ಗ್ರಂಥ 9ನೇ ವಚನವನ್ನು ನೋಡಿ ಪ್ರಿಯರೇ. 7ನೇ ಅಧ್ಯಾಯ 9ನೇ ವಚನ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋಗುವವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಅಂತಿರುತ್ತೆ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ಯೋಬನ ಗ್ರಂಥ 21ನೇ ಅಧ್ಯಾಯ, ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು, ಆದರೆ ಇವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗುವ. ಅಲ್ಲಿ 3ನೇ ವಚನದಲ್ಲಿ ನೋಡುವಾಗ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಇಳಿತಾರಂತೆ. ಅಲ್ಲಿ ಸಮಾಧಿಗೆ ಇಳಿಯುವರು ಅಂತ ಹೇಳ್ತಾರೆ. ಸಮಾಧಿಗೆ ಹೋಗುವಂಥದ್ದು ಆತ್ಮ ಅಲ್ಲ, ದೇಹ ಹೋಗುತ್ತೆ. ಆತ್ಮ ಪಾತಾಳಕ್ಕೆ ಹೋಗುತ್ತೆ. ಅಂದರೆ ಈ ದೇಹದಿಂದ ಹೋಗುವಂಥದ್ದು. ಅದಕ್ಕೆ ಹೆಸರೇನಮ್ಮ? ಇಲ್ಲಿಂದ ಹೋಗುವಂಥದ್ದು ಇದೆಯಲ್ಲ, ಇಲ್ಲಿಂದ ಹೋಗುವಂಥದ್ದಿದೆ ನೋಡಿ, ಹೋಗಿ ವಿಶ್ರಾಂತಿ ತಗೊಳ್ಳುವಂಥದ್ದೊಂದು ಸ್ಥಳ ಇದೆ ನೋಡಿ, ಅದಕ್ಕೇನು ಗೊತ್ತಾ? ಮರಣ. ಅದಕ್ಕೇನು ಗೊತ್ತಾ? ಮರಣ. ಇಲ್ಲಿಂದ ಹೋಗಿದ್ದೀವಿ, ಹೋಗಿ ಒಂದು ಸ್ಥಳಕ್ಕೆ ಸೇರಿದ್ದೀವಿ, ಅಲ್ಲೇನು ಮಾಡ್ತಾಯಿದ್ದೀವಿ ಅಂತ ನೋಡುವಾಗ ನಿದ್ರೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ನಿದ್ರೆ ಮಾಡುವಂಥದ್ದು. ನೀವು ಧರಿಸ್ಕೊಂಡಿರುವಂಥ ಈ ಶರೀರ ಇದೆಯಲ್ಲ, ಈ ಶರೀರ ಇಲ್ಲಿ ಬಿಟ್ಟು ಮಣ್ಣಿಗೆ ಒಪ್ಪಿಸಿ, ಮಣ್ಣಿನಿಂದ ಬಂದಿರುವುದರಿಂದ ಇದನ್ನು ಮಣ್ಣಿಗೆ ಒಪ್ಪಿಸ್ತೀವಿ. ಆತ್ಮವಾಗಿರೋಂಥ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗುವಂಥ ಸಮಯ ಎಲ್ಲರಿಗೂ ಬರುತ್ತೆ. ಎಲ್ಲರಿಗೂ ಬರುತ್ತಾ? ಕೆಲವರಿಗೆ ಬರುತ್ತಾ? ಎಲ್ಲರಿಗೂ ಬರುವಂಥ ವಿಷಯ ಅದೇ ಮರಣ. ಅಂದರೆ ಈ ದೇಹವನ್ನು ಬಿಟ್ಟು ಹೋಗುವಂಥದ್ದು, ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು ಪ್ರಿಯರೇ, ಹೋಗುವಂಥದ್ದು. ಅದಕ್ಕೆ ಏನಪ್ಪ ಅಂತ ನೋಡುವಾಗ ಮರಣ ಎನ್ನುವಂಥದ್ದು, ಇಲ್ಲಾಂದರೆ ಸಾವು ಎನ್ನುವಂಥದ್ದು, ಇಲ್ಲಾಂದರೆ ಮೃತ್ಯು ಎನ್ನುವಂಥದ್ದು. ಮೃತ್ಯು ಅಂದರೆ ಈ ಲೋಕದಿಂದ ಹೋಗ್ತಾ ಇದ್ದೀವಿ. ದೇವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಭಕ್ತರಿಗೆ ಅವಕಾಶ ಏನು ಕೊಟ್ಟಿದ್ದಾರೆ ಅಂತ ನೋಡುವಾಗ, ನಿಮಗೆ ಒಂದು ಪರದೇಶಿಯನ್ನು ನಾನು ಏರ್ಪಾಟ್ ಮಾಡಿದ್ದೀನಿ, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ನಿಮ್ಮನ್ನು ಸೇರಿಸ್ತೀನಿ ಅಂತ ಹೇಳ್ತಾರೆ. ಅದು ಸೇರಿಸುವಂಥದ್ದು ಯಾವಾಗ, ಹೇಗೆ ನಡೆಯುತ್ತೆ ಅಂತ ನೋಡುವಾಗ, ಮರಣ ಬಂದ್ರೇ ಅದು ನಡೆಯುತ್ತೆ ವಿನಃ, ಅಂದರೆ ಸಾವು ಬಂದ್ರೇ ನಡೆಯುತ್ತೆ. ಈ ದೇಹ ಬಿಟ್ಟು ಹೋದ್ರೇ ನಡೆಯುತ್ತೆ. ಈ ದೇಹ ಬಿಟ್ಟು ಹೋಗಬೇಕಾದ್ರೆ ಅದಕ್ಕೊಂದು ಕಾಲ ಬರುತ್ತೆ. ಆ ಕಾಲ ಬರೋ ತನಕ ನಾವು ಏನು ಮಾಡಬೇಕು ಅಂತ ನೋಡುವಾಗ ಈ ಲೋಕದಲ್ಲಿ ನಾವು ಅನುಭವಿಸೋಕೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಕಷ್ಟ ಬಂತು, ಶೋಧನೆಗಳು ಬಂತು, ಅಪ್ಪ ದೇವರೇ ಬೇಗ ತೊಗೊಂಡೋಗ್ರಿ ದೇವರಂತೆ. ಬೇಗ ತೊಗೊಂಡೋಗ್ರಿ ಅಂತ ನೀವು ಯಾಕೆ ಹೇಳ್ತೀರ? ಅವರು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ, ನಿಮ್ಮನ್ನು ಯಾವಾಗ ತೊಗೊಂಡೋಗ್ಬೇಕು, ನಿಮಗೆ ಯಾವಾಗ ಜನ್ಮ ಕೊಡಬೇಕು ಅಂತೇಳಿ ಆಲ್ರೆಡಿ ದೇವ್ರು ಫಿಕ್ಸ್ ಮಾಡಿದ್ದಾರಾ ಅಥವಾ ನೀವೇನಾದರೂ ಅಂದುಕೊಂಡ್ರೆ ಆ ಡೇಟ್ ಬಂದಿದೆಯಾ ನಿಮಗೆ? ಜನ್ಮ ದಿನಾಂಕ ದೇವರು ಆಲ್ರೆಡಿ ಏರ್ಪಾಟ್ ಮಾಡಿರುವುದರಿಂದ ಆ ಜನನ ಎನ್ನುವಂಥದ್ದು ನಡೆದಿದೆ ತಾಯಿಯ ಗರ್ಭದಲ್ಲಿ. ಅದೇ ಪ್ರಕಾರ ಮರಣ ಎನ್ನುವಂಥ ಡೇಟ್ ಕೂಡ ಅವರೇ ಫಿಕ್ಸ್ ಮಾಡ್ತಾರೆ. ಅಥವಾ ನಾವೇನಾದ್ರೂ ನಾವು ಅಂದುಕೊಂಡ್ರೆ ನರಕಕ್ಕೆ ಹೋಗ್ತೀವಿ. ನಾವು ಅಂದುಕೊಂಡ್ರೆ ಆಗ್ಬೋದು, ನಮ್ಗೆ ಮರಣ ಬೇಕು ಅಂತಂದರೆ ಕೆಲವರು ವಿಷ ಕೊಡ್ತಾರೆ, ಕೆಲವರು ಉರುಳಾಕ್ಕೊಳ್ತಾರೆ, ಇನ್ನು ಕೆಲವರು ಇನ್ನೊಂದು ದಾರಿ ನೋಡ್ಕೊಳ್ತಾರೆ. ನಾವು ತಕ್ಷಣ ಅಂದುಕೊಂಡು ಒಂದು ವೇಳೆ ಸತ್ತೋದ್ರೆ, ಈ ದೇಹ ಬಿಟ್ಟು ಹೋದರೆ ನರಕಕ್ಕೆ ಹೋಗಬೇಕಾಗತ್ತೆ. ಆದರೆ ಭಕ್ತಿಯಿಂದ ನಡೆದು ಪ್ರಿಯರಾದ ದೇವ್ರ ಮಕ್ಕಳಿಗೆ ದೇವರು ಹೋದಾಗ ದೇವರು ಕರೆದಾಗ ನಾವು ಹೋದರೆ ಒಳ್ಳೆಯ ಅವಕಾಶ ನಮಗೆ ಇರುತ್ತೆ. ಒಳ್ಳೆಯ ಅವಕಾಶ ಅಂದರೆ ಇಲ್ಲಿಂದ ಹೋಗುವಂಥದ್ದು, ಈ ದೇಹ ಬಿಟ್ಟು ಹೋಗುವಂಥದ್ದು. ಅಮ್ಮ, ಈ ದೇಹ, ಈ ಶರೀರ ಇದೆಯಲ್ಲ, ಈ ಶರೀರ ಬಿಟ್ಟು ಹೋಗುವಂಥ ಒಂದು ಸಮಯ ಇದೆ. ಆ ಸಮಯಕ್ಕೆ ಮರಣ ಅಂತ ಹೇಳಿದ್ದಾರೆ. ಮರಣ ಅಂದರೆ ಅರ್ಥ ಆಯ್ತಾ? ಮರಣ ಎನ್ನುವಂಥ ಪದಕ್ಕೆ ಅರ್ಥ ಆಯ್ತಾರೆ. ಸಾವು ಎನ್ನುವಂಥ ಪದಕ್ಕೆ ಅರ್ಥ ಆಯ್ತಾ? ಮೃತ್ಯು ಎನ್ನುವಂಥ ಪದಕ್ಕೆ ಅರ್ಥ ಆಯ್ತಾ? ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು. ಇನ್ನು ಬೈಬಲಲ್ಲಿ ಸಾವಿಗೆ ಮರಣಕ್ಕೆ ಇನ್ನೊಂದು ರೀತಿಯಲ್ಲಿ ಹೋಲಿಸಿದ್ದಾನೆ. ಅದಲ್ಲ,
ಏನ್ರಿ ಸಾವು ಎನ್ನುವಂಥದ್ದು ಇನ್ನೊಂದೇನಪ್ಪ ಅಂತಂದರೆ ಸೈತಾನನು ತನ್ನ ಹತೋಟಿ ಸೇರಿಸಿಕೊಂಡಾಗ ಭಕ್ತರನ್ನು ಅದು ಕೂಡ ಒಂದು ರೀತಿಯಲ್ಲಿ ಸಾವು ಅಂತೇನಿ ಹೇಳಿ ಬರೀತಾರೆ. ಆ ಸಾವು ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಇವು ಮಾತನಾಡುವಂಥದ್ದು ಏನಪ್ಪ ಅಂದರೆ ಈ ದೇಹ ಬಿಟ್ಟು ಹೋಗುವಂಥದ್ದು. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಕೂಡ ಒಂದು ಮಾತು ಬರೆಯಲ್ಪಟ್ಟಿದೆ. ಆ ಮಾತನ್ನು ಕೂಡ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. 90ನೇ ಅಧ್ಯಾಯ 3ನೇ ವಚನ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತೀ. ಸಾಕು. ಮನುಷ್ಯರೇ ಸಾಯಿರಿ ಅಂದರೆ ತೆಲುಗಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ. ತೆಲುಗಲ್ಲಿ ಯಾರಾದ್ರೂ ರೀತಿಯ ತೆಲುಗು ಗ್ರಂಥ, ನೀವು మనుషులను మంటికి మార్చుచున్నావు, నరులారా తిరిగి రండని నీవు సెలవిచ్చుచున్నావు. నీవు మనుషులను మంటికి మార్చుచున్నావు, నరులారా తిరిగి రండి. ಅಂದರೆ ಮನುಷ್ಯರನ್ನು ದೇವರೇ ನೀವು ಏನು ಮಾಡ್ತಾ ಇದ್ದೀರಾ? ಮಣ್ಣಿಗೆ ಸೇರಿಸುತ್ತೀರಿ. ನರರೇ ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಈ ದೇಹವನ್ನು ಮಣ್ಣಿಗೆ ಸೇರಿಸುವಂಥದ್ದು. ಆತ್ಮ ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ ಅಂತಾರೆ. ಆಲೋಚನೆ ಮಾಡುವಾಗ ಈ ಮರಣ ಎನ್ನುವಂಥದ್ದು, ಈ ಸಾವು ಎನ್ನುವಂಥದ್ದು ಪ್ರಿಯರ ದೇವ್ರ ಮಕ್ಕಳಿದೆ ಇಷ್ಟೇ. ಏನು ಗೊತ್ತಾ? ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು ಎಲ್ಲರಿಗೆ ಬರುತ್ತಾ? ಬರ್ತಾ ಇದೆ ಅಂತ ಏನಾದರೂ ಸಿಗ್ನಲ್ ಕೊಡ್ತಾ ಇದೆಯಮ್ಮ ಎಲ್ಲರಿಗೆ? ಹತ್ತಿರವಾಗಿದೆ, ಮರಣ ಹತ್ತಿರವಾಗಿದೆ, ಮರಣ ಹತ್ತಿರವಾಗಿದೆ, ಸಾವು ಹತ್ತಿರವಾಗಿದೆ, ಮೃತ್ಯು ಹತ್ತಿರವಾಗಿದೆ ಎನ್ನುವಂಥದ್ದು ಏನಾದರೂ ನಮಗೆ ಅರ್ಥ ಆಗ್ತಾ ಇರುತ್ತಾ? ಏನಾದರೂ ಅರ್ಥ ಆಗುತ್ತಾ? ದೇವರು ಎಲ್ಲ ರೀತಿಯಲ್ಲಿ ಹೇಳಿದ್ದಾರಾ ಹೇಳಿಲ್ವಾ? ಏನೇನು ಹೇಳಬೇಕು ಎಲ್ಲ ರೀತಿಯಲ್ಲಿ ಹೇಳಿದ್ದಾರಾ ಹೇಳಿಲ್ವ ಪ್ರಿಯರೇ? ನಿಮ್ಮ ಜೀವನ ಎಂಥದ್ದು? ನಿಮ್ಮ ಜೀವನ ಎಂಥದ್ದು ಹೇಳಿ?